ಹಾಯ್ ಆಲ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಿನ್ನೆನೇ ಪ್ರಗತಿ ಮಮ್ಮಿ ತುಂಬ ದಿನ ಆಯಿತು ಸ್ಯಾಂಡ್ವಿಚ್ ಮಾಡಿಕೊಡಿ ಅಂತ ಕೇಳಿದರು. ಅದಕ್ಕೆ ಪನ್ನೀರು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಿ. ಇದಕ್ಕೆ ಯಾವುದೇ ಮಯೋನೀಸ್ ಕೆಚಪ್ ಬೇಕಾಗೋದಿಲ್ಲ, ಇದೇ ಸಾಕಾಗುತ್ತೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿಟಿಕೆ ಉಪ್ಪು ಹಾಕೋಬೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ. ಇದನ್ನು ಬ್ರೆಡ್, ಇದು ಬಂದುಬಿಟ್ಟು ವೀಟ್ ಬ್ರೆಡ್ಗಿಂತ ಆಟಾ ಬ್ರೆಡ್ ಅಂತ ಸಿಗುತ್ತೆ. ಅದು ಸ್ವಲ್ಪ ನಮಗೆ ಓಕೆ ಅಂತ ಅನಿಸುತ್ತೆ. ವೀಟಲ್ಲಿ ಸ್ವಲ್ಪ ಮಿಕ್ಸ್ ಎಲ್ಲ ಇರುತ್ತೆ, ಮೈದಾ ಅಂತ ಹೇಳ್ತಾರೆ. ಇದು ಆಟಾ ಮೈದಾ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಅಂತ. ಅದನ್ನು ಕೇಳಿದ್ವಿ ನಿನ್ನೆ, ಪ್ಲೀಸ್ ಅಂತ ಹೇಳಿ ಕೇಳಿದ್ದಕ್ಕೆ. ಸುಮಾರು ದಿನ ಆಗೋಗಿತ್ತು ನಾನು ಸ್ಯಾಂಡ್ವಿಚ್ ಮಾಡಿರಲಿಲ್ಲ. ಬೇಕಂದರೆ ಚೀಸ್ ಹಾಕ್ಬೋದು, ಇವಾಗಲೂ ಇನ್ಸ್ಟಂಟಾಗಿ ತಿಂದರೆ ಚೀಸ್ ಚೆನ್ನಾಗಿರುತ್ತೆ ಬಿಸಿ ಬಿಸಿ. ಮಧ್ಯಾಹ್ನಕ್ಕಂತಂದರೆ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಬಟರ್ ಹಾಕ್ಬಿಟ್ಟು ಮಾಡಿಕೊಟ್ಟೆ. ಇಲ್ಲಿ ಚೀಸ್ ಹಾಕಿ ನಾನು ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಇದಾಗಿತ್ತು. ಇದಾದಮೇಲೆ ನಾನು ಸ್ವಲ್ಪ ಡೆಂಟಲ್ದು ಚೆಕಪ್ ಇತ್ತಲ್ಲ, ಅದರದ್ದೊಂದು ಅಪ್ಡೇಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಕೇಳೋದು, ನನ್ನ ಒಂದು ಡೆಲಿವರಿ ಸ್ಟೋರಿ ಅಂತ ಹಾಕಿದ್ದೆ, ಅದರೊಳಗೆ ನನಗೆ 3 C-ಸೆಕ್ಷನ್ ಆಗಿರೋದು ಅಂತ. ಸೊ ಆವಾಗ ಸ್ವಲ್ಪ ಜನ ಡೌಟ್ಸನ್ನು ಕೇಳ್ತಾ ಇದ್ರಿ, ಇದು ಸೇಫಾ, ನಾವು ಮಾಡಿಸ್ಕೋಬೋದಾ ಅಂತ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅಲ್ಲಿಂದ ನನಗೆ ಸ್ವಲ್ಪ ಹಲ್ಲಲ್ಲಿ ಏನು ಪ್ರಾಬ್ಲಮ್ ಆಗಿತ್ತಲ್ಲ, ಡೆಂಟಲ್ ವೀಕ್ ಆಗಿತ್ತು ನನ್ನದು, ಏನು ಒಸಡಾಗಿರ್ಬೋದು, ನನ್ನ ಹಲ್ಲಲ್ಲಿ ಸೆನ್ಸಿಟಿವಿಟಿ ಜಾಸ್ತಿ ಆಗಿತ್ತು ಅಂತ ಹೇಳಿ. ಅದಕ್ಕೆ ಸರಿ ಇವಾಗ ಅದೆಲ್ಲ ಕೂಡ ಅಷ್ಟೇ, ಒಂದು ಏಜ್ ಅಂತ ಇರುತ್ತೆ. ಆ ಏಜಲ್ಲಿ ಟ್ರೀಟ್ಮೆಂಟ್ ಆದರೆ ನಮಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಅಥವಾ ಏನಾದರೂ ನಾವು ಮಾಡೋದಕ್ಕೆ ಚಾನ್ಸಸ್ ಇದೆ ಅಂತಂದರೆ ಅದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ಏನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ತೋರಿಸ್ಕೊಂಡ್ರೆ ನಮಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ತುಂಬ ದಿನ ಆದರೆ ಆಲ್ಮೋಸ್ಟ್ ಹಾಳಾಗೋಗಿರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ಥರ ಪರಿಸ್ಥಿತಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟಾಗಿ ಹೋದೆ. ಡೆಲಿವರಿ ಆದ ತಕ್ಷಣ ಒಂದ್ಸರಿ ವಿಸಿಟ್ ಮಾಡಿದರೆ ಸ್ವಲ್ಪ ನನಗೇನಾದರೂ ಎಕ್ಸ್ಟ್ರಾ ಕೇರ್ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇತ್ತು. ವೀಕ್ನೆಸ್ ಅಂತಲೂ ಕೂಡ ಹೇಳ್ಬೋದು. ಸರ್ಜರಿಗಳಾದಮೇಲೆ ತುಂಬ ಬ್ಲಡ್ ಲಾಸ್ ಆಗುತ್ತೆ, ವೀಕ್ ಆಗ್ತಾರೆ. ಸೊ ಇದೆಲ್ಲ ರೀಸನ್ಸಿಂದನೂ ಕೂಡ ನಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗೋದು ಕಾಮನ್ನು. ಇವಾಗ ನಂಗೆ ಡೆಂಟಲಲ್ಲಿ ಅಂಥದ್ದೇನು ಕ್ಯಾವಿಟೀಸ್ ಆಗಲಿ ಆ ಥರ ಏನೂ ಇಲ್ಲ. ಆ ಸೆನ್ಸಿಟಿವಿಟಿ ಇತ್ತು. ಒನ್ ರೀಸನ್ ಹೇಳಿದ್ರು ನೀರು, ನಮ್ಮ ಫ್ಲ್ಯಾಟಲ್ಲಿ ಏನು ನೀರು ಬರ್ತಾ ಇದೆಯಲ್ಲ, ತುಂಬ ಹಾರ್ಡ್ ವಾಟರ್, ಆಮೇಲೆ ನಾವು ಕುಡಿಯೋ ಫಿಲ್ಟರ್ ನೀರು, ಫಿಲ್ಟರ್ ಮಾಡಿಬಿಟ್ಟು ಕುಡಿಯೋದ್ರಿಂದ ನಮಗೇನೂ ಸಿಗೋದಿಲ್ಲ. ಸೊ ಆ ಒಂದು ರೀಸನ್ಗೆ ನಮಗೆ ಅದು ಸೆನ್ಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಲ್ಲಿ ನಮಗೆ ಅಲ್ಲಿಗೆ ಬೇಕಾಗಿದ್ದಂಥ ಕ್ಯಾಲ್ಶಿಯಂ ಸಿಗೋದಿಲ್ಲ. ಆಮೇಲೆ ವಿಟಮಿನ್ ಡಿ ಬಿಸಿಲಿಗೆ ಜಾಸ್ತಿ ಹೋಗಿಲ್ಲ ಅಂತಂದ್ರೂ ಕೂಡ ಅದು ಕೂಡ ರೀಸನ್ಸ್ ಆಗುತ್ತೆ. ನನಗೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಸ್ವಲ್ಪ ನನಗೆ ಬಾಯಲ್ಲಿ ಅಲ್ಸರ್ ಎಲ್ಲ ಆಗ್ತಾಯಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಹೇಳಿದೆ. ತುಂಬ ಹೆವಿ ಆಗಿಬಿಟ್ಟಿತ್ತು, ಇಷ್ಟೊಂದು ಆಗೋಂಗಿಲ್ಲ. ನೋಡೋಣ ವಿಟಮಿನ್ B12 ಅಥವಾ ಏನಾದರೂ ಐರನ್ ಅಂಶ, HB ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಏನಾದರೂ ಕಡಿಮೆ ಇರ್ಬೋದಾ, ಬ್ಲಡ್ ಟೆಸ್ಟ್ ಕೊಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಬ್ಲಡ್ ಟೆಸ್ಟ್ ಕೊಟ್ವಿ. ಬ್ಲಡ್ ಟೆಸ್ಟ್ ಕೊಟ್ಟಾದಮೇಲೆ 3 days ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು. ನೆಕ್ಸ್ಟ್ ಮತ್ತೆ ನಾವು ರಿಪೋರ್ಟ್ ಕಲೆಕ್ಟ್ ಮಾಡಿ ಡಾಕ್ಟರ್ ಕೊಡೋಣ ಅಂತ ಹೋದ್ವಿ. ನನಗೆ ಆಲ್ಮೋಸ್ಟ್ ಹಿಮೋಗ್ಲೋಬಿನ್ ಲೆವೆಲ್ಲು 12 ಇತ್ತು, 14 ಇರಬೇಕು ಹೆಣ್ಮಕ್ಳಿಗೆ. ನನಗೆ 12 ಅಂತ ಅಂದಾಗ ಡಾಕ್ಟರ್ ಹೇಳಿದ್ರು, ಇದು ಸಣ್ಣ ಪುಟ್ಟ ಡಿಫ್ರೆನ್ಸ್ ಅಲ್ಲ, ಸುಮಾರು ಲಕ್ಷಾಂತರ ಬ್ಲಡ್ ಸೆಲ್ಸ್ ಏನಿದೆಯಲ್ಲ ಅದು ಕಡಿಮೆ ಇದೆ ಅವರಿಗೆ, ಅದು ಜಾಸ್ತಿ ಆಗಬೇಕು ಅಂತೇಳಿ. ಅದಾದಮೇಲೆ ನನಗೆ ಅಲ್ಲಲ್ಲಿ ಸ್ವಲ್ಪ ಲೈಟಾಗಿ ಕರೆ ಎಲ್ಲ ಆಗಿತ್ತು. ಅದರಿಂದನೂ ಕೂಡ ನಾವು ಬ್ರಷ್ ಮಾಡಬೇಕಾದ್ರೆ ರಕ್ತ ಬರೋ ಚಾನ್ಸಸ್ ಇರುತ್ತೆ. ಕ್ಲೀನ್ ಮಾಡ್ತೀವಿ ಅಂತೇಳಿ ನಂಗೆ ಒಂದು 10 days ಮುಂಚೆಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸೆನ್ಸಿಟಿವ್ ಆಗಿತ್ತಲ್ಲ ನಂದು ಗಮ್, ಅದಕ್ಕೆ ಸ್ವಲ್ಪ ಇದಾಗಲಿ, ಇಲ್ಲಾಂದರೆ ನಾವು ಕ್ಲೀನ್ ಮಾಡಬೇಕಾದ್ರೆ ಬ್ಲಡ್
ತುಂಬ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೂ ತುಂಬ ಅಂದರೆ ತುಂಬ ಬ್ಲಡ್ ಲಾಸ್ ಆಯಿತು ಬಾಯಲ್ಲಿ ಕೂಡ. ಅದು ಕ್ಲೀನ್ ಮಾಡಬೇಕಾದ್ರೆ ತುಂಬ ಪೇಯ್ನ್ ಆಯಿತು. ಸೊ ರಿಕವರ್ ಆಗುತ್ತೆ. ಸ್ವಲ್ಪ ಐರನ್ ರಿಚ್ ಫುಡ್ಡು ಅಥವಾ ಹೇಳಿದ್ರು ನಮಗೆ ಅಲ್ಲಿಗೆ ಸ್ವಲ್ಪ ಮಸಾಜ್ ಮಾಡೋದಕ್ಕೆ ಹೇಳಿದ್ರು. ಕೆಲವು ಟೂತ್ ಪೇಸ್ಟು ಈ ಥರ ಸೆನ್ಸಿಟಿವ್ ಇರೋರು ಜಾಸ್ತಿ ಟೂತ್ ಪೇಸ್ಟ್ ಯಾವ ಥರ ಯೂಸ್ ಮಾಡಬೇಕು, ಮಸಾಜ್ ಹೇಗೆ ಮಾಡಬೇಕು ಅದನ್ನೆಲ್ಲ ಹೇಳಿದ್ರು. ಸರಿ ಪ್ರಗತಿಗೆ ಡ್ರೆಸ್ ಎಲ್ಲ ಕೊಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಮತ್ತೆ ಹೋದ್ವಿ. ವಿಟಮಿನ್ ಸಿ ಜಾಸ್ತಿ ಇರೋ ಊಟ ತೊಗೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಅದು ಸರಿ ಹೋಗುತ್ತೆ ಆಟೋಮೆಟಿಕ್ಕಾಗಿ. ನೀವು ಸ್ವಲ್ಪ ಕೇರ್ ಮಾಡಿ ಅಂತ ಹೇಳಿ. ಇದಿಷ್ಟು ನನ್ನ ಡೆಂಟಲ್ಗೆ ಸಂಬಂಧಪಟ್ಟದ್ದು. ಯಾರೇ ಆಗಲಿ ಡೆಲಿವರಿ ಆದಮೇಲೆ ಕ್ಯಾಲ್ಶಿಯಂ ಅನ್ನೋ ಅಂಶ ತುಂಬ ಕಡಿಮೆ ಆಗುತ್ತೆ. ನಮಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೂಡ ಕೊಡ್ತಾರೆ, ಆದರೆ ಅದಕ್ಕೂ ಮೀರಿ ನಮಗೇನಾದರೂ ಅವಶ್ಯಕತೆ ಇದ್ದರೆ ನಾವು ಫುಡ್ಡಲ್ಲಿ ತೊಗೋಬೇಕಾಗತ್ತೆ. ಅದು ಲಾಸ್ ಆದಾಗ ನಾವು ಹಿಂಗೆ ಒಂದು ತಾಯಿ ಆದಮೇಲೆ ಸ್ಯಾಕ್ರಿಫೈಸ್ ಅನ್ನೋದು ಇದ್ದೇ ಇರುತ್ತೆ. ನಾವು 100% ನಮ್ಮ ಬಗ್ಗೆನ ನಾವು ಕೇರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಂದು ವಾರ ಮಾಡ್ಬೋದು, 15 ದಿನ ಮಾಡ್ಬೋದು, ಅದಾದಮೇಲೆ ಕೆಲವು ರೀಸನ್ಸಿಂದ ನಾವು ನಮ್ಮನ್ನು ಕೇರ್ ಮಾಡ್ಕೊಳ್ಳೋದೇ ಮರ್ತೋಗ್ತೀವಿ. ಮಕ್ಕಳ ಬಗ್ಗೆನೇ ಗಮನ ಕೊಡ್ತಿರ್ತೀವಿ. ಹಾಗೆ ಡೆಂಟಲ್ ಎಲ್ಲ ತೋರಿಸ್ಬಿಟ್ಟು ನಾವು JKVK ಹೆಬ್ಬಾಳ ಹೋಗಿದ್ವಿ. ಅದು ಸ್ವಲ್ಪ ವಿಡಿಯೋಸ್ ಎಲ್ಲ ಇದಾಗ್ಬಿಟ್ಟಿದೆ, ಹೋಗಿದ್ದೆಲ್ಲ ವಿಡಿಯೋಸ್ ಎಡಿಟ್ ಆಗಿಬಿಡ್ತು. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಗಿಡಗಳನ್ನೆಲ್ಲ ಸಾಲ್ಟೇಜ್ ಬಂತಂತೆ. ಊರಲ್ಲಿ ಹೋಗಿ ಗಿಡ ಹಾಕ್ಸಿದ್ರು, ಗುಂಡಿ ತೆಗ್ಸಿದ್ರಲ್ಲ ಆ ಗಿಡಕ್ಕೆ ಒಂದು 40 ಗಿಡ ಏನೋ ಸಾಲ್ಟೇಜ್ ಬಂತಂತ ಹೇಳಿ ಮತ್ತೆ ಗಿಡಗಳು ತೊಗೊಂಡು ಬಂದ್ವಿ. ಅದಾದಮೇಲೆ ನಮ್ಮ ಶಾಪ್ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಅದು ಇದಾಯಿತು ಅಂತ ಹೇಳಿ. ಅವಾಗ ಅವ್ರು ಏನು ಹೇಳಿದ್ರು, ವೇಗ ಐಟಮ್ಸ್ಗಳೆಲ್ಲ ತುಂಬ ಕಾಸ್ಟ್ಲಿ ಇದೆ, ರನ್ ಆಗೋದೆಲ್ಲ ಕಷ್ಟ ಅಂತ ಹೇಳಿದ್ರು. ಸರಿ ನಾವು ಬ್ರ್ಯಾಂಡ್ಗೆ ವಾಪಸ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಫುಲ್ ಪ್ಯಾಕ್ ಮಾಡಿಟ್ಟಿದ್ರು. ಸರಿ ಕೊಟ್ಬಿಡ್ತೀನಿ, ನಿಂಗೇನಾದರೂ ಇಷ್ಟ ಆಗಿರೋದು ಬೇಕಂದರೆ ತಗೋ ಅಂತ ಹೇಳಿದ್ರು. ನನಗೆ ಸರಿ ಮತ್ತೆ ನಾವು ಹೋಗಿ ಎಲ್ಲ ತೊಗೊಳ್ಳೇಬೇಕಲ್ವಾ ಅಂತ ಹೇಳ್ಬಿಟ್ಟು ವೆರೈಟೀಸ್ ಏನೇನಿದೆ ಅಂತ ನೋಡಿಕೊಂಡು ಒಂದಿಷ್ಟು ಬಾಚಣಿಗೆಗಳನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿ ಹೋದೆ. ಹಾಗೆ ಸುಮಾರು ಜನ ಕೇಳಿದ್ರಿ ಎಲ್ಲ 3 C-ಸೆಕ್ಷನ್ ಮಾಡಿಸ್ಕೋಬಹುದಾ, ನನಗೆ 2 ಮಗು ಇದೆ, ಇನ್ನೊಂದು ಮಗು ಬೇಕು ಅಂತ ಸುಮಾರು ಕಮೆಂಟ್ಸ್ ಬಂದಿದೆ. ನನಗೆ ಈಗಲೂ ಕೂಡ ಬರ್ತಾಯಿದೆ. ತುಂಬ ಹಳೆ ವಿಡಿಯೋ ಆಯಿತು, ಬಟ್ ಆದ್ರೂ ಕೂಡ ನನಗೆ ಕಮೆಂಟ್ಸ್ ಕೇಳ್ತಾ ಇದ್ದೀರಾ 3ನೇ C-ಸೆಕ್ಷನ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಡಾಕ್ಟರ್ಸ್ಗಳು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ. ನನಗೆ ಅದು ಬೇಡ ಅಂತ ಅನಿಸುತ್ತೆ. 3 C-ಸೆಕ್ಷನ್ಗೆ ಹೋಗೋದು ಅಷ್ಟು ಸೇಫ್ ಅಲ್ಲ. ಮತ್ತು ಇರಬಹುದೇನೋ, ಒಬ್ಬೊಬ್ಬರು ದೇಹ ಒಂದೊಂಥರ ಇರುತ್ತೆ, ಒಬ್ಬೊಬ್ಬರು ಒಂದೊಂಥರ ಅವರ ಪರಿಸ್ಥಿತಿ ಸಿಚುವೇಶನ್ ಕೂಡ ಹೇಳ್ಬೋದು. ಈಗ ನಾನು ಮಾಡೋ ಕೆಲಸನ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಅವ್ರಿಗೆ ಕಮ್ಮಿ ಇರ್ಬೋದು ಅಥವಾ ಸಪೋರ್ಟಿವ್ ಆಗಿ ಯಾರಾದರೂ ಜೊತೆಲಿ ಇರ್ಬೋದು, ಆ ಥರ ಇರುತ್ತೆ. ಆದರೂ ನಾನು ಹೇಳ್ತೀನಿ 3 C-ಸೆಕ್ಷನ್ ಬೇಡ ಅಂತ. ತುಂಬ ಚಳಿ ಆಗ್ತಾಯಿತ್ತು, ಮಳೆ ಸಿಕ್ಕಾಪಟ್ಟೆ ಮಳೆ ಬಂತು ಗೊತ್ತಾ. ಇವತ್ತು JKVK ಅಂತ ಬರೋಷ್ಟರಲ್ಲಿ ಎಷ್ಟು ತಡ ಆಗೋಯಿತು. ಅದಕ್ಕೆ ಸ್ವಲ್ಪ ಇದು ಸೂಪ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆಗೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು ತರಕಾರಿ ಏನಂತಂದರೆ ಕ್ಯಾರೆಟು, ಮನೇಲಿ ಏನಿದೆ ಇದು ಬೀನ್ಸ್ ಕೂಡ ಹಾಕೋಬೋದು, ಮನೇಲಿ ಏನಿತ್ತೋ ನಾನು ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅದಕ್ಕೆ ಸ್ವಲ್ಪ ಕಾರ್ನ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಾರ್ನ ಪೇಸ್ಟ್ ಮಾಡ್ಕೊಂಡಿದ್ದೆ ರುಬ್ಬಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ಪೆಪ್ಪರು ಮತ್ತು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಟ್ಟಿದ್ದೆ ನೀರಲ್ಲಿ. ಕಾರ್ನ್ಫ್ಲೋರ್ ವಾಟರ್ ರೆಡಿ ಮಾಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಮತ್ತು ಸೋಯಾ ಸಾಸ್ ಇದ್ದರೆ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಬೋದು. ವಿನಿಗರು ಹಾಕ್ಕೋಬೋದು, ನಾನು ವಿನಿಗರೇನ ಹಾಕಿಲ್ಲ, ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಇದಕ್ಕೆ ಎಷ್ಟು ಬೇಕೋ ಸೂಪ್ಗೆ ಎಷ್ಟು ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರು, 3 ಕಪ್ ಮಾಡೋಣ ಅಂತ ಹೇಳಿ. ಇಷ್ಟೇ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೇರೆ ಏನೂ ಬೇಕಾಗೋದಿಲ್ಲ. ಚೆನ್ನಾಗಿ ಕುದಿಬೇಕು, ಕಾರ್ನು ಮತ್ತು ಕ್ಯಾರೆಟು ಬೇಯೋ ತನಕ ಚೆನ್ನಾಗಿ ಕುದಿದ ಮೇಲೆ ಇದು ಏನು ಕಾರ್ನ್ ಪೌಡರ್ ವಾಟರ್ ರೆಡಿ ಮಾಡಿಟ್ಟಿದ್ನಲ್ಲ ಕಾರ್ನ್ಫ್ಲೋರ್ದು, ಆ ವಾಟರನ್ನು ಹಾಕ್ಕೊಂಡ್ರೆ ಆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ, ಸೂಪ್ ರೆಡಿ ಆಗುತ್ತೆ. ಚಳಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸೂಪು, ಚೆನ್ನಾಗಿತ್ತು. ಹಾಗೆ ಬೇಕಂದರೆ ಪಾಲಕ್ ಸೊಪ್ಪಿನ ಸೂಪ್ ಕೂಡ ಮಾಡ್ಕೊಬೋದು. ನಾನು ಅದನ್ನೇ ಮಾಡೋಣ ಅಂದ್ಕೊಂಡೆ, ಬಟ್ ಪಾಲಕ್ ಸೊಪ್ಪು ಇದ್ದಿದ್ದಿಲ್ಲ. ಅದಕ್ಕೆ ಕಾರ್ನ್ ಇತ್ತು, ಬೆಳಗ್ಗೆ ಪ್ರಗತಿಗೆ ಸ್ಯಾಂಡ್ವಿಚ್ಗೆ ಅಂತ ಕಾರ್ನ್ ತರಿಸಿದ್ದು, ಅದರದ್ದೇ ಸೂಪ್ ಮಾಡಿ ಎಲ್ಲರಿಗೂ ಕೊಟ್ಟೆ, ಎಲ್ಲರೂ ಕುಡಿದ್ರು. ಚೆನ್ನಾಗಿತ್ತು. ಒಂಥರ ಚಳಿಯಲ್ಲಿ ಕಾಫಿ ಟೀಗಿಂತ ಬೆಟರ್ ಅಂತ ಅನ್ನಿಸುತ್ತೆ ಈ ಥರ ಸೂಪ್ ಮಾಡ್ಕೊಂಡು ಕುಡಿಯೋದು.
ನಾರ್ಮಲಲ್ಲಿ ಏನು ಪೇನ್ ಇರಲ್ವಾ, ನಾರ್ಮಲ್ ಡೆಲಿವರಿಯಲ್ಲೂ ಕೂಡ ಪೇನ್ ಇರುತ್ತೆ, ಸಿ ಸೆಕ್ಷನಲ್ಲೂ ಪೇನ್ ಇರುತ್ತೆ ಅಂತ ಹೇಳ್ತಾರೆ. ಪೇನ್ ಇರುತ್ತೆ, ನೋವಿರುತ್ತೆ, ನೋವಿಲ್ಲ ಅಂತಲ್ಲ. ಆದರೆ ನಾವು ಆ ಕ್ಷಣನೇ ಯೋಚನೆ ಮಾಡಬಾರ್ದು. ಅದಾದಮೇಲೆ ಫ್ಯೂಚರ್ ತುಂಬ ದೊಡ್ಡದಲ್ವಾ. ಒಂದು ವಾರ, ಒಂದು ತಿಂಗಳದ್ದು ಮ್ಯಾಟರ್ ಆಗೋದಿಲ್ಲ ನಮಗೆ. ಹೆಣ್ಮಕ್ಳಿಗೆ ನಮ್ಗೆ ಅದೊಂದೇ ಲೈಫ್ ಅಲ್ಲ. ನಾವು ಈ ಒಂದು ಲೈಫ್ನ ಇನ್ನೂ ಸುಮಾರು ದೂರ ತೊಗೊಂಡು ಹೋಗಬೇಕಲ್ವಾ. ನಾವು ಅಂದ್ಕೊಳ್ತೀವಿ ಅವತ್ತು ಒಂದು ದಿನದ ನೋವನ್ನು ತಡ್ಕೊಂಡ್ಬಿಟ್ರೆ ಸಾಕು ಅಂತ. ಹಾಗಲ್ಲ ಅಲ್ವಾ. ಲೈಫ್ ಇದೆ ನಮಗೆ ಮುಂದೆ. ನಮಗೆ ನಾವು ಯಾರೇ ನಮಗೇನೇ ಮಾಡಿದ್ರು ಆ ಪೇನ್ ಅನ್ನೋದು ಆ ಹೆಣ್ಮಗಳು ಮಾತ್ರನೇ ಅನುಭವಿಸೋಕ್ಕೆ ಸಾಧ್ಯ. ಅದನ್ನು ಯಾರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಮ್ಮ ಫ್ಯೂಚರ್ಗೋಸ್ಕರನಾದ್ರೂ ನಾವು ಈ ಒಂದು 3ನೇ ಸಿ ಸೆಕ್ಷನ್ನ ಅವಾಯ್ಡ್ ಮಾಡಬೇಕು. ಡಾಕ್ಟರ್ಸ್ಗಳು ಕೂಡ ಅಷ್ಟೇ, ಅನಿವಾರ್ಯ ಇಲ್ಲ ಅಂದವ್ರಿಗೆ ಸಜೆಷನ್ ಕೊಡಲೇಬಾರ್ದು. ಬೇಡ 3ನೇ ಸಿ ಸೆಕ್ಷನ್ನು ಸುಮ್ಮನೆ ಯಾಕೆ ಅಂತ. ಯಾಕೆಂದರೆ ಫ್ಯೂಚರಲ್ಲಿ ನಮಗೇನೂ ಆಗೋದೇ ಇಲ್ಲ, ಇನ್ನೊಂದೇನೋ ಎಮರ್ಜೆನ್ಸಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ನಮಗೆ ಬರೋದೇ ಇಲ್ಲ ಅಂತಲೂ ನಾವು ಹೇಳೋಕ್ಕಾಗಲ್ಲಲ್ವ. ಇದು ದೇಹ 3, 4, 5 ಆಪ್ರೇಷನ್ ಮಾಡಿಸ್ಕೊಂಡು ಇರೋದಕ್ಕಾಗೋದಿಲ್ಲ. ಸೊ ನಾನೇನೋ ಗೊತ್ತಾಗಿದ್ದಿಲ್ಲ, ನನಗೊಂದು ಒಳ್ಳೆ ಸಜೆಷನ್ ಕೊಡೋರು ಯಾರೂ ಸಿಕ್ಕಿದ್ದಿಲ್ಲ ಅಂತ ಅನಿಸುತ್ತೆ. ಬಹುಶಃ ನಾನಿಲ್ಲ ಅಂದಿದ್ರೆ ನಾನು ನನ್ನ ಮಗಳಿಗೇ ಓಕೆ ಸಾಕು ಅಂತ ಹೇಳ್ತಾ ಇದ್ದೆ. ನನ್ನ ಮಗಳನ್ನೂ ಕೂಡ ನೋಡ್ಕೊಳ್ಳೋಕ್ಕಾಗ್ದಲ್ಲಿರೋ ಪರಿಸ್ಥಿತಿಗೆ ಬಂದುಬಿಟ್ರೆ ಇವಾಗಲೇ ಹೇಗೆ ಜಾಸ್ತಿ ಈ ಏಜ್ಗೆ ಇನ್ನು ಮುಂದೆ ಹೇಗೆ ಅನ್ನೋ ಭಯ ನನಗೂ ಇದೆ. ಆ ಥರ ನಾನು ಹೇಳ್ತೀನಿ. ನನ್ನ ಇದರಲ್ಲಿ 2 ಆಲ್ರೆಡಿ ಮಗು ಇದೆ, 3ನೇದಕ್ಕೋಸ್ಕರ ಸಿ ಸೆಕ್ಷನ್ ಅಂದರೆ ದಯವಿಟ್ಟು ಬೇಡ. ಅದು ಬಿಟ್ಟರೆ ಬಹುಶಃ ಬೇರೆ ಅವರ ದೇಹ ಬೇರೆ ಥರ ಇರ್ಬೋದು. ಇದು ನನಗೆ ಮಾತ್ರ ಫೀಲ್ ಆಗ್ತಾ ಇರ್ಬೋದೇನೋ, ಹಾಗನ್ಸುತ್ತೆ ಅಷ್ಟೇ. ಸ್ವಲ್ಪ ಕೆಲಸ ಎಲ್ಲ ತುಂಬ ಕಷ್ಟ ಆಗುತ್ತೆ, ಬ್ಯಾಕ್ ಪೇಯ್ನ್ ಜಾಸ್ತಿ ಬರುತ್ತೆ, ಮತ್ತು ಸ್ಟಿಚಸ್ ಹತ್ರ ಕೂಡ ಪೇಯ್ನ್ ಬರ್ತಾನೆ ಇರುತ್ತೆ. ಜಾಸ್ತಿ ಹೆವಿ ಭಾರ ತೆಗಿಯೋಕ್ಕಾಗೋದಿಲ್ಲ, ಆಮೇಲೆ ರಿಕವರಿಗೆ ತುಂಬ ಟೈಮ್ ತೊಗೊಳುತ್ತೆ, ಈ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಸೆಕೆಂಡು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಾಗ ಎಮರ್ಜೆನ್ಸಿಲಿ ಸಿ ಸೆಕ್ಷನ್ ಮಾಡಿಬಿಟ್ರು. ಸೊ ಹಾಗಾಗಿ ಹೇಳ್ತಾ ಇರೋದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಬೇಡ ಅಂತಲೇ ಹೇಳ್ತೀನಿ. ಇನ್ನೂ ಬೆಟರ್ ಯಾರಾದರೂ ಕೇಳಿ ನೀವು ಡಿಸೈಡ್ ಮಾಡೋಂಗಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಅವರವರ ಅನಿವಾರ್ಯತೆ ಏನಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲಲ್ವ. ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಬೇಡ ಅಷ್ಟೇ. ಅದಾದಮೇಲೆ ಬೆಂಡೆಕಾಯಿ ಹುಳಿ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರಿ. ಸಿಂಪಲ್ಲು, ಟೈಮ್ ಇದ್ದರೆ ನಾನು ಇದಕ್ಕೆ ಬೇಳೆ ಮಸಾಲೆ ಎಲ್ಲ ರುಬ್ಬಿ ಕೂಡ ಮಾಡ್ತೀವಿ. ಇಲ್ಲಾಂತಂದರೆ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಕೋಬೋದು. ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಕಲ್ಲ ಬಟ್ ನನಗೆ ಬೆಳ್ಳುಳ್ಳಿ ಹಾಕೋದು ಇಷ್ಟ ಆಗುತ್ತೆ. ಈರುಳ್ಳಿ, ಟೊಮೊಟೊನ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ, ಉಪ್ಪು, ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ನೀರು ಹಾಕಿ ಕುದಿಸಬೇಕು. ಕುದಿಬೇಕಾದ್ರೆ ಎಣ್ಣೆಲಿ ಫ್ರೈ ಮಾಡಿಟ್ಟಿದ್ದಂಥ ಬೆಂಡೆಕಾಯಿ ಹಾಕ್ಕೊಂಡ್ರೆ ಹುಳಿ ರೆಡಿ ಆಗಿಬಿಡುತ್ತೆ. ಇವತ್ತು ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಅನ್ನ ಏನೂ ಬೇಡ, ಮುದ್ದೆ ಮಾಡ್ಕೊಳ್ಳೋಣ ಸಾಕು. ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್ ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ಪ್ರೀತಮ್ಗಂತೂ ನಮ್ಮ ಮನೆಯೇ ಒಂಥರ ಸ್ಟೇಡಿಯಂ ಆಗಿಬಿಟ್ಟಿದೆ ಫುಟ್ಬಾಲ್ದು. ತೊಗೊಂಡು ಬಾಲಲ್ಲಿ ಎಷ್ಟು ಚೆಂದ ಆಟ ಆಡ್ತಾನೆ ಗೊತ್ತಾ. ಸೊ ತುಂಬ ಚೆನ್ನಾಗಾಗಿದ್ದು ಇವತ್ತು ಮುದ್ದೆನೂ ಕೂಡ. ಅದುವಾಗಿ ಕರೆಕ್ಟಾಗಿ ಮಾಡಿದ್ದೆ, ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ. ಇವಾಗಿನ ಲೈಫ್ ಸ್ಟೈಲ್ ತುಂಬ ಅಂದರೆ ತುಂಬ ಬದಲಾಗಿದೆ. ಆವಾಗಿನ ಥರ ಊಟ ಇಲ್ಲ, ಆವಾಗಿನ ಥರ ನಾವು ಆ್ಯಕ್ಟಿವ್ ಆಗಿರೋದಿಲ್ಲ. ಅವಾಗ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಷ್ಟು ಊಟ ಮಾಡಿ ಅಷ್ಟನ್ನು ಕರಗಿಸೋ ಅಷ್ಟು ತಾಕತ್ತಿತ್ತು. ಬಟ್ ಇವಾಗೆಲ್ಲ ಬದಲಾಗ್ತಾ ಇದೆ. ಸೊ ಆವಾಗ ಇದು ಕೂಡ ನಮ್ಗೆ ಹಂಗೆ ಅನಿಸುತ್ತೆ. ನಾರ್ಮಲ್ ಆಗಿ ಅಂದರೆ ನೇಚರ್ ಜೊತೆಗೆ ನಮ್ಮ ಒಂದು ಪ್ರಕೃತಿ ದತ್ತವಾಗಿ ಏನು ಬಂದಿದೆ ಅದ್ರ ಜೊತೆಗೆ ಹೋದರೆ ಯಾವುದೂ ಕೂಡ ತಪ್ಪಾಗಲ್ಲ. ಈಗ ನಮ್ಮ ಅಜ್ಜಿಗೆ 9 ಜನ ನಾರ್ಮಲ್ ಡೆಲಿವರಿ. ಸೊ ಅವ್ರು ಇವತ್ತು ತುಂಬ ಗಟ್ಟಿಯಾಗಿದ್ದಾರೆ, ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಈಗ ಅಲ್ಲಿ 9 ಸಿ ಸೆಕ್ಷನ್ ಆಗುತ್ತಾ? ಸುಳ್ಳಲ್ಲ. ಅಂದರೆ ಪ್ರಕೃತಿ ವಿರುದ್ಧ ಹೋಗೋದು ಯಾವುದೂ ಕೂಡ ಅಷ್ಟು ಒಳ್ಳೆಯದಲ್ಲ, ಅದು ಅತಿ ಆಗಬಾರ್ದು ಅನ್ನೋದಷ್ಟೇ ನನಗನ್ಸಿದ್ದು. ನಾರ್ಮಲ್ ಇಸ್ ಬೆಸ್ಟ್. ಯಾವಾಗಲೂ ನಾರ್ಮಲ್ ಡೆಲಿವರಿ. ನಿಮ್ಮ ಅನಿಸಿಕೆ ಏನು ಈ ಕಮೆಂಟ್ಸ್ ಬಗ್ಗೆ? ನಾರ್ಮಲ್ ಡೆಲಿವರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಥವಾ ಸಿ ಸೆಕ್ಷನ್ನು? ಸೊ ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಬೇರೆ ವ್ಯೂವರ್ಸ್ಗೆ ಕೂಡ ಅದನ್ನು ಓದಿದಾಗ ಅವ್ರಿಗೂ ಒಂದು ಕನ್ಕ್ಲೂಷನ್ ಬರ್ತಾರೆ, ಇದು ಬೆಟರ್, ಇದು ಸೇಫ್ ಅಂತ. ಅಷ್ಟೇ. ಈಗಿನ ಜನ್ರೇಷನ್ ಯಾರೇ ಆಗಲಿ ಟ್ರೈ ಮಾಡಿ, ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿ ದಯವಿಟ್ಟು. ಅದು ನಿಮ್ಮ ಲೈಫ್ ಟೈಮ್ ಒಳ್ಳೆಯದು ಅಷ್ಟೇ. ಅದಾದಮೇಲೆ ಇವತ್ತಿನ ವ್ಲಾಗ್ನಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ಪುಟಾಣಿ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.